ಹೇ ಸೀತಾರಾಮ್ನ ಕರುನಾಡ ವಾಣಿಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ರಾಮನ ಮೇಲಿನ ಭಕ್ತಿಗಿಂತ ಹೈಕಮಾಂಡ್ ಮೇಲೆ ಭಯಾನೇ ಜಾಸ್ತಿ. ಕಾಂಗ್ರೆಸ್ಸಿಗರು ಬೀಗಿ ಬಿಲ್ಲಿ ಇದ್ದಂತೆ ಆರ್ ಅಶೋಕ್ ವ್ಯಂಗ್ಯ. ರಾಜ್ಯದ ಚುನಾವಣೆಯಲ್ಲಿ ಮಹಿಳಾ ಮಣಿಯರನ್ನ ನಂಬಿಕೊಂಡು ಗೆದ್ದಿದ್ದಾಯಿತು. ಇದೀಗ ಲೋಕಸಭೆ ಚುನಾವಣೆಗೂ ಕೂಡ ಮಹಿಳೆಯರನ್ನ ಸ್ಪರ್ಧೆಗಿಳಿಸಲಿದ್ದಾರಂತೆ ಕಾಂಗ್ರೆಸ್ಸಿಗರು. ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನ ರಿಪ್ರೆಸೆಂಟ್ ಮಾಡಲಿದ್ದಾರೆ ಕನ್ನಡಿಗ. ಕೊಡಗಿನ ಹುಡುಗ ಮ್ಯಾರಥಾನ್ನಲ್ಲಿ ಭಾಗಿ. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರ್ ಅಶೋಕ್ ರವರು ಕಾಂಗ್ರೆಸ್ಸಿನ ಕಾಲು ಎಳೆದಿದ್ದಾರೆ ಅಥವಾ ಕಾಂಗ್ರೆಸ್ಸಿಗರ ಕಾಲನ್ನ ಎಳೆದಿದ್ದಾರೆ. ಯಾವ ರೀತಿ? ರಾಮನ ಮೇಲೆ ಭಕ್ತಿಗಿಂತ ಹೈಕಮಾಂಡ್ ಮೇಲೆ ಭಯನೇ ಜಾಸ್ತಿ ಅಂತ. ಅಂದ್ರೆ ರಾಮ ಮಂದಿರಕ್ಕೆ ಹೋಗ್ಬೇಕು ಅಂತ ಇವ್ರ ಮನಸ್ಸಲ್ಲಿದ್ರೂ ಕೂಡ ರಾಮ ಮಂದಿರದ ಉದ್ಘಾಟನೆಗೆ ಭಾಗವಹಿಸಬೇಕು ಅಥವಾ ರಾಮನ ಮೇಲೆ ಭಕ್ತಿ ಇದ್ರೂ ಕೂಡ ಇವರು ಹೈಕಮಾಂಡ್ ಅವರು ಎಲ್ಲಿ ನಮ್ಮನ್ನ ತೆಗೆದು ಹಾಕ್ಬಿಡ್ತಾರೋ ಅಥವಾ ನಮ್ಮನ್ನ ಗುರಿಯಾಗಿಸ್ತಾರೋ ಶಿಕ್ಷೆಗೆ ಅಥವಾ ಬೇರೆ ರೀತಿ ನಮ್ಮನ್ನ ಟಾರ್ಗೆಟ್ ಮಾಡಿಬಿಡ್ತಾರೋ ಅನ್ನೋ ಭಯಕ್ಕೆ ಯಾರು ಕೂಡ ಹೋಗೋದಕ್ಕೆ ಒಪ್ಕೊಳ್ತಾ ಇಲ್ಲ ಅಥವಾ ಯಾರು ಕೂಡ ಹೋಗೋದಕ್ಕೆ ಧೈರ್ಯವನ್ನ ಮಾಡ್ತಾ ಇಲ್ಲ, ಮುಂದಾಗ್ತಾ ಇಲ್ಲ ಅಂತ ಆರ್ ಅಶೋಕ್ ರವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಅಶೋಕ್ ರವರು ಮತ್ಯಾವ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಯಾವ ರೀತಿ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ ನೋಡೋಣ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ರಾಮನ ಮೇಲಿನ ಭಕ್ತಿಗಿಂತ ಹೈಕಮಾಂಡ್ ಮೇಲಿನ ಭಯವೇ ಜಾಸ್ತಿ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ರಾಮ ಮಂದಿರಕ್ಕೆ ಹೋಗುತ್ತೇವೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಗೆ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿದ ಅವರು, ರಾಮ ಮಂದಿರದ ಬಗ್ಗೆ ಒಳ್ಳೆಯ ಮಾತನಾಡದಿದ್ದರೆ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗುವ ಭಯ ಎಂದು ವ್ಯಂಗ್ಯವಾಡಿದ್ದಾರೆ. ರಾಮ ಮಂದಿರದ ಬಗ್ಗೆ ಒಳ್ಳೆಯ ಮಾತನಾಡ್ತಿದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಕುರ್ಚಿಗೆ ಕುತ್ತು ಬರುವ ಭಯ. ಒಟ್ಟಿನಲ್ಲಿ ಎಡಬಿಡಂಗಿ ಕಾಂಗ್ರೆಸ್ ಯಾವುದನ್ನು ಸರಿಯಾಗಿ ಮಾಡೋದಿಲ್ಲ. ನಾಯಕರ ಪಾಡು ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ ಎಂದು ಕಾಲೆಳೆದಿದ್ದಾರೆ. ಪರಮೇಶ್ವರ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ಹೈಕಮಾಂಡ್ ಈಗಾಗಲೇ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಹೋಗಬಾರದು ಎಂಬ ನಿಲುವನ್ನ ತೆಗೆದುಕೊಂಡಿದೆ. ಒಂದು ವೇಳೆ ಜನವರಿ 22ರ ನಂತರ ಹೋಗುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಹೋಗುತ್ತೇವೆ. ಇನ್ನು ಎಲ್ಲರನ್ನೂ ನಮ್ಮೊಟ್ಟಿಗೆ ಕರೆದುಕೊಂಡು ಹೋಗ್ತೇವೆ. ಇನ್ನು ಎಲ್ಲವನ್ನ ನಮ್ಮ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ. ನಮ್ಮನ್ನ ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದರಂತೆ ನಡೆಯಬೇಕು. ಅವರು ಹೋಗುವುದು ಬೇಡ ಎಂದು ಹೇಳಿದಾಗ ನಾವು ಅದರ ವಿರುದ್ಧ ನಿಲುವನ್ನ ತೆಗೆದುಕೊಳ್ಳಲು ಆಗುವುದಿಲ್ಲ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೋಗ್ತೇವೆ ಅಂತ ಹೇಳಿದ್ರು. ವಿಧಾನಸಭೆ ಎಲೆಕ್ಷನ್ಗಳು ನಡೆದಾಗ ಕಾಂಗ್ರೆಸ್ಸಿಗರು ಅಥವಾ ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನ ಗುರಿಯಾಗಿಸಿತ್ತು. ಯಾವ ರೀತಿ ಅಂದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಹಣ ಕೊಡೋದಾಗ್ಲಿ ಅಥವಾ ಬೇರೆ ಬೇರೆ ಆಫರ್ಗಳನ್ನ ಕೊಡೋ ಮೂಲಕ ಒಂದ್ ರೀತಿ ಅನುಕೂಲ ಆಗೋ ರೀತಿಯಲ್ಲಿ ಮಾತನಾಡಿದಕ್ಕೆ, ಮಹಿಳೆಯರು ಹೆಚ್ಚಿನ ಒಲವನ್ನ ತೋರಿಸಿದ್ದಕ್ಕೆ, ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಅನುಕೂಲಗಳನ್ನ ಮಾಡಿಕೊಟ್ಟದಕ್ಕಾಗಿ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಹೀಗಾಗಿ ಕಾಂಗ್ರೆಸ್ ಗೆದ್ದು ಬಂತು. ಇದೀಗ ಅದೇ ಸ್ಟ್ರಾಟಜಿಯನ್ನ ಮುಂದುವರಿಸೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ. ಅದೇ ಸ್ಟ್ರಾಟಜಿ ಅಂತ ಅಂದ್ರೆ ಹೆಣ್ಣು ಮಕ್ಕಳನ್ನ ಹೆಚ್ಚಾಗಿ ಲೋಕಸಭೆ ಚುನಾವಣೆಗೆ ಕಳಕ್ಕಿಳಿಸೋದಕ್ಕೆ ಸಜ್ಜನ್ನ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಾಗಿ ಆದ್ರೆ ಎಷ್ಟು? 5ರಿಂದ 6 ಸೀಟು. ಹಾಗಾದ್ರೆ ಈ 5ರಿಂದ 6 ಸೀಟು ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಬರಲಿದೆ ಅಂತ ಯಾವ ಜಿಲ್ಲೆಗಳಲ್ಲಿ ಹೆಣ್ಮಕ್ಳನ್ನ ನಿಲ್ಲಿಸಲಿದ್ದಾರೆ ಎಲೆಕ್ಷನ್ಗೆ ಅಥವಾ ಯಾರನ್ನ ಆಯ್ಕೆ ಮಾಡಿದ್ದಾರೆ? ಈಗಾಗಲೇ ಲಿಸ್ಟ್ ಫೈನಲ್ ಆಗಿದೆಯಾ ಮಹಿಳೆಯರದು? ನೋಡೋಣ ಏನ್ ಹೇಳುತ್ತೆ ವರದಿ ಅಂತ. ರಾಜ್ಯದಲ್ಲಿ ಚುನಾವಣೆ ಗೆದ್ದ ಕಾಂಗ್ರೆಸ್ ಗ್ಯಾರಂಟಿಗಳ ಮೂಲಕ ಮಹಿಳೆಯರೇ ಆಸರೆ ಆಗಿದ್ರು. ಈಗ ಲೋಕಸಭಾ ಚುನಾವಣೆ ಗೆಲುವಿಗೂ ಕೂಡ ಮತ್ತೆ ಮಹಿಳಾ ಶಕ್ತಿ ಮೊರೆ ಹೋಗಲು ಮುಂದಾಗಿದೆ. ಲೋಕಸಭಾ ಚುನಾವಣೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಲು ಚಿಂತನೆ ನಡೆಸಲಾಗ್ತಾ ಇದೆಯಂತೆ. ರಾಜ್ಯದಲ್ಲಿ ಕನಿಷ್ಠ 5ರಿಂದ 6 ಮಹಿಳಾ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿಸಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಮಹಿಳೆಯರನ್ನ ಅಖಾಡಕ್ಕೆ ಇಳಿಸಲು ಜಾತಿ ಲೆಕ್ಕಾಚಾರ, ವರ್ಚಸ್ಸು ಎಲ್ಲವನ್ನ ಲೆಕ್ಕ ಹಾಕಿ ತೀರ್ಮಾನ ಮಾಡಲು ಮುಂದಾಗಿದ್ದಾರೆ. ಹೀಗೆ ಮಹಿಳಾ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸಬಹುದಾದ 3 ಕ್ಷೇತ್ರಗಳನ್ನ ಗುರುತಿಸಲಾಗಿದೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ದಾವಣಗೆರೆ, ಬಾಗಲಕೋಟೆ ಹಾಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸುವ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದೆ. 3 ಕ್ಷೇತ್ರದ ಪಟ್ಟಿ ಕೈ ನಾಯಕರ ಕೈಯಲ್ಲಿದ್ದು ಇನ್ನು 2ರಿಂದ 3 ಮಹಿಳಾ ಕ್ಷೇತ್ರಕ್ಕಾಗಿ ಹುಡುಕಾಟ ನಡೆದಿದೆ. ಬೆಂಗಳೂರು ಉತ್ತರ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅವಕಾಶ. ಆದ್ರೆ ಮಹಿಳಾ ಅಭ್ಯರ್ಥಿ ಅಖಾಡಕ್ಕೆ ಇಳಿಸಬಹುದಾ ಅನ್ನೋದನ್ನ ಚರ್ಚೆ ಮಾಡಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಲೋಕಸಭೆಗೆ ಸ್ತ್ರೀ ಶಕ್ತಿ ಬಳಸಿ ಗೆಲುವಿನ ಬಾವುಟ ಹಾರಿಸಲು ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿದ್ದು ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ ಅರ್ಧ ಡಜನ್ಗೆ ತಲುಪಿಸಬಹುದು ಎಂಬ ಮಾತು ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನ ರಿಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಭಾರತವನ್ನ ಪ್ರತಿನಿಧಿಸೋದಕ್ಕೆ ನಮ್ಮ ಕೊಡಗಿನ ಹುಡುಗ ಒಬ್ಬರು ತಯಾರಾಗಿದ್ದಾರೆ.
ಹೆಸರಲ್ಲೇ ಬೆಳ್ಳಿ ಇದೆ, ಬೆಳ್ಳಿಯಪ್ಪ ಅಂತ ಹೇಳಿ ಇವ್ರ ಹೆಸರು. ರಾಷ್ಟ್ರೀಯ ಮ್ಯಾರಥಾನ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಬೆಳ್ಳಿ ಪದಕವನ್ನ ಪಡೆದುಕೊಂಡಿದ್ರು. ಅಂದ್ರೆ 2ನೇ ಸ್ಥಾನವನ್ನ ಗಳಿಸಿ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸೋದಕ್ಕೆ ಅರ್ಹ ಅಂತ ಅನಿಸ್ಕೊಂಡಿದ್ರು. ಈ ಮೂಲಕ ಅಲ್ಲಿಗೆ ಅವರು ದಾಖಲೆಯನ್ನ ಪಡೆದುಕೊಂಡ್ರು. ಹಾಂಗ್ಕಾಂಗ್ ನಲ್ಲಿ ನಡೀತಾ ಇದೆ, ಚೀನಾದ ಹಾಂಗ್ಕಾಂಗ್ ನಲ್ಲಿ 21ನೇ ತಾರೀಕಿನಲ್ಲಿ ಈ ಮ್ಯಾರಥಾನ್ ನಡೀತಿದೆ. ಹೀಗಾಗಿ ಅವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಕನ್ನಡಿಗರು ಕೂಡ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರ ತಯಾರಿ ಯಾವ ರೀತಿ ಇದೆ, ಬೆಳ್ಳಿಯಪ್ಪ ಮೂಲತಃ ಯಾವ ಊರಿನವರು, ಅವ್ರ ತಂದೆ ತಾಯಿ ಹೆಸರೇನು, ಸ್ವಲ್ಪ ಡೀಟೇಲ್ಸ್ ನೋಡೋಣ ಈ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ. ಹಾಂಗ್ಕಾಂಗ್ ನಲ್ಲಿ ಇದೇ ಜನವರಿ 21ರಂದು ನಡೆಯಲಿರುವ 19ನೇ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನ ಕೊಡಗಿನ ಟಿ ಶೆಟ್ಟಿಗೇರಿಯ ಬಿ ಬೆಳ್ಳಿಯಪ್ಪ ಅವರು ಪ್ರತಿನಿಧಿಸಲಿದ್ದಾರೆ. ಪುರುಷರ ವಿಭಾಗದಲ್ಲಿ ಇಬ್ಬರು ಸ್ಪರ್ಧಿಗಳು ಭಾರತವನ್ನ ಪ್ರತಿನಿಧಿಸುತ್ತಿದ್ದು, ಕರ್ನಾಟಕದ ಬೆಳ್ಳಿಯಪ್ಪ ಅವರೊಂದಿಗೆ ಉತ್ತರಾಖಂಡದವರು ಸೇರಿದ್ದಾರೆ. ಕಳೆದ ವರ್ಷ ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಮ್ಯಾರಥಾನ್ ನಲ್ಲಿ ಬೆಳ್ಳಿಯಪ್ಪ ಬೆಳ್ಳಿ ಪದಕವನ್ನ ಪಡೆದು ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಲು ಅರ್ಹತೆಯನ್ನ ಪಡೆದುಕೊಂಡಿದ್ರು. ಭಾರತೀಯ ಸೇನೆಯಲ್ಲಿರುವ ಇವರು ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಟ್ ನಲ್ಲಿದ್ದು ಊಟಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. ಬೆಳ್ಳಿಯಪ್ಪ ಮೂಲತಃ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ಬೋಪಯ್ಯ ಹಾಗೂ ರೋಜಾ ದಂಪತಿಯ ಪುತ್ರರಾಗಿದ್ದಾರೆ. ಇನ್ನು ಹಲವಾರು ವರ್ಷಗಳಿಂದ ಇದಕ್ಕಾಗಿ ತಯಾರಿಯನ್ನ ನಡೆಸಿದ್ದು, ಇದೀಗ ಹಾಂಗ್ಕಾಂಗ್ ನಲ್ಲಿ ನಡೆಯುವ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ. ಇವೆಷ್ಟು ಇವತ್ತಿನ ಕರುನಾಡ ವಾಣಿ ಸುದ್ದಿಗಳು. ಮತ್ತಷ್ಟು ಕರ್ನಾಟಕದ ಅಪ್ಡೇಟ್ಸ್ ದೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.